ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the plant group that is bryophytes. Bryophytes group ಅನ್ನು ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ. So in today's class we move on to the next group of plant kingdom, that is pteridophytes. ಏನಂತೀವಿ ನಾವು ಅದನ್ನ pteridophytes ಅಂತ ಹೇಳ್ತೇವೆ. Before that, so we will discuss about uses of bryophytes. Bryophytes ಏನು ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ ಪ್ಲಾಂಟ್ ಗ್ರೂಪ್ ಅನ್ನ, ಇದರ ಕೆಲವು ಯೂಸಸ್ ಅನ್ನ ಉಪಯೋಗಗಳನ್ನ ನಾವು ತಿಳ್ಕೊಂಡು ನಂತರ ನಾವು pteridophytes ಗ್ರೂಪ್ಗೆ ಹೋಗೋಣ. So what are the uses of bryophyte, that is species of bryophytes? So in bryophytes we studied two subgroups of species, namely liver rods and mosses. So in liver rods examples are Marchantia. In mosses examples are Funaria and Sphagnum. So you may correct it, that is not sargassum, sphagnum. I told you yesterday's class examples for mosses, that is Funaria and sargassum. So you may correct it, not sargassum, that is sphagnum. So mosses ಗೆ ನಾವು ಎರಡು ಉದಾಹರಣೆಯನ್ನ ಕೊಡೋಣ, ಒಂದು ಫ್ಯುನೇರಿಯಾ ಮತ್ತೆ ಸ್ಪ್ಯಾಗ್ನಮ್ ಅಂತ ಕರೀತೇವೆ. ಸೊ ಏನು ಯೂಸಸ್ ಇದೆ ಬ್ರಯೋಫೈಟ್ಸ್ ಅಲ್ಲಿ? ಸೊ ಆಲ್ಗೆಯ ನಂತರ ಸಣ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದುವ ಗ್ರೂಪ್ ಅನ್ನ ಬ್ರಯೋಫೈಟ್ಸ್ ಅಂತ ಕರೀತೇವೆ. ಇಲ್ಲಿ ಕೂಡ ನಾವು ಪ್ಲಾಂಟ್ ಬಾಡಿಯನ್ನ ಡಿಫರೆನ್ಶಿಯೇಟ್ ಮಾಡೋಕ್ಕಾಗೋದಿಲ್ಲ. ಲೀಫ್, ಸ್ಟೆಮ್, ಫ್ಲವರ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ. ಸೊ such type of body is called thallus. ಹಾಗಾಗಿ ಆ ಪ್ಲಾಂಟ್ ಬಾಡಿಯನ್ನ ಏನಂತ ನಾವು ಕರಿತೀವಿ, ನಾವಲ್ಲಿ ಥ್ಯಾಲಸ್ ಅಂತ ಕರಿತೇವೆ ಬ್ರಯೋಫೈಟ್ಸ್ ಅಲ್ಲಿ. ಏನು ಯೂಸಸ್ ಇದೆ ಬ್ರಯೋಫೈಟ್ಸ್ ಇಂದ ಅಂದಾಗ, ಸೊ ನಾವು ನೋಡುವಿ ಎಲ್ಲಿ ನೋಡ್ತೀವಿ ಬ್ರಯೋಫೈಟ್ ಸ್ಪೀಶೀಸ್ ಅನ್ನ ಅಂದಾಗ ಡ್ಯಾಂಪ್ ಸಾಯಿಲ್ ಅಂತ ಕರಿತೀವಿ. ಇಳಿಜಾರು ಪ್ರದೇಶದಲ್ಲಿ ಸುಮ್ಮನೆ ಹರಡ್ಕೊಂಡಿರ್ತದೆ ಅದು. ಸೊ ಕ್ರೀಪಿಂಗ್ ಹಾರಿಜಾಂಟಲಿ ಆನ್ ದಿ ಸರ್ಫೇಸ್ ಆಫ್ ದಿ ಲ್ಯಾಂಡ್ ಅಂತ ಕರಿತೇವೆ. ಹಾಗೆ ಈ ರೀತಿಯಾಗಿ ಏನಾಗುತ್ತೆ, ಅದು ಹಬ್ಬಿಕೊಂಡಿರ್ತದೆ. ತುಂಬಾ ಮೈನ್ಯೂಟ್ ಆಗಿರ್ತಕ್ಕಂಥ ಪ್ಲಾಂಟ್ ಬಾಡಿ ಅದು ಥ್ಯಾಲಸ್. ಹಾಗಾಗಿ ಇಲ್ಲೇನಾಗುತ್ತೆ, ಆ ವೆಟ್ ಕಂಡೀಷನ್ ಅಲ್ಲಿ, ವೆಟ್ ಸಾಯಿಲ್ ಅಲ್ಲಿ, ಡ್ಯಾಂಪ್ ಸಾಯಿಲ್ ಅಲ್ಲಿ ನಾವು ಮಾಯಿಸ್ಟ್ ಸಾಯಿಲ್ ಅಲ್ಲಿ ಇದನ್ನ ನಾವು ನೋಡ್ತೇವೆ. ಹಾಗಾಗಿ ಇಲ್ಲೇನಾಗುತ್ತಪ್ಪ ಅಂದಾಗ ಏನು ಸಮ್ ಹರ್ಬೇಷಿಯಸ್ ಮ್ಯಾಮಲ್ಸ್ ಲೈಕ್ ಕೌ, ಬಫೆಲೋ, ರ್ಯಾಬಿಟ್ ಎಕ್ಸೆಟ್ರಾ, ಈ ಒಂದು ಏನು ಸಸ್ಯಾಹಾರಿ ಸಸ್ತನಿಗಳಿದ್ದಾವಲ್ಲ, ಹರ್ಬೇಷಿಯಸ್ ಮ್ಯಾಮಲ್ಸ್ ಅಂತ ಕರಿತೀವಿ ನಾವು ಅದನ್ನ. ಏನಂತ ಹೇಳ್ತೇವೆ? ಹರ್ಬೇಷಿಯಸ್ ಅಂದ್ರೆ ಸಸ್ಯಾಹಾರಿಗಳು, ಹರ್ಬೇಷಿಯಸ್ ಮ್ಯಾಮಲ್ಸ್ ಸಸ್ತನಿಗಳು. ಸೊ some species of bryophytes so are the main food for herbaceous mammals. ಕೆಲವು ಗುಂಪು ಬರ್ತಕ್ಕಂತಹ ಬ್ರಯೋಫೈಟ್ ಸ್ಪೀಶೀಸ್ ಏನಾಗಿದೆ, ಆ ರೀತಿ ಹಬ್ಕೊಂಡಿರುತ್ತಲ್ಲ, ಹಸಿರು ಹಸಿರಾಗಿ ಕಾಣಿಸ್ತಾ ಇರುತ್ತೆ, ಇದು ಕೆಲವು ಸಸ್ಯಾಹಾರಿ ಸಸ್ತನಿಗಳಿಗೆ ಏನಾಗಿದೆ, ಮುಖ್ಯ ಆಹಾರದ ವಸ್ತುವಾಗಿದೆ. ಸೊ ಮೇನ್ ಫುಡ್ ಫಾರ್ ಸಮ್ ಹರ್ಬೇಷಿಯಸ್ ಮ್ಯಾಮಲ್ಸ್. ದೆನ್ ಸೆಕೆಂಡ್ ಏನಪ್ಪ ಯೂಸಸ್ ಅಂದಾಗ, ಸೊ ಫಾರ್ ಎಕ್ಸಾಂಪಲ್ ನಾವು ನಿನ್ನೆ ನೋಡಿದ್ವಿ ಸ್ಪ್ಯಾಗ್ನಮ್ ಫಾರ್ ಮಾಸಸ್. ಈ ಒಂದು ಬ್ರಯೋಫೈಟ್ ಏನಾಗುತ್ತೆ, ಈ ರೀತಿ ಭೂಮಿ ಮೇಲೆ ಸರ್ಫೇಸ್ ಮೇಲೆ ಹಬ್ಕೊಂಡ್ಬಿಟ್ಟು ಏನಾಗುತ್ತೆ, ದೆನ್ ಪ್ರೆಸ್ಡ್ ಏನ್ ಮಾಡುತ್ತೆ, ಹಾಗೆ ಪ್ರೆಸ್ ಆಗುತ್ತೆ ಸರ್ಫೇಸ್ ಮೇಲೆ. ಸೊ ದಟ್ ಕ್ರಿಯೇಟ್ಸ್ ಆರ್ ಬಿಲ್ಟ್ ಅಪ್ ಎ ಮ್ಯಾಟ್ ಲೈಕ್ ಅಪಿಯರೆನ್ಸ್. ಹೇಗೆ ಕೊಡ್ತದೆ ಅದು ಭೂಮಿ ಮೇಲೆ ಅಂದ್ರೆ, ಈ ರೀತಿ ಹಬ್ಕೊಂಡಿರ್ತದಲ್ಲ, ಹಬ್ಕೊಂಡಿರ್ತದಂತಹ ಒಂದು ಇದು ಪಾರ್ಟ್ ಹೆಂಗ್ ಕಾಣಿಸುತ್ತೆ ನಮಗೆ ಅಂದಾಗ, ಪ್ರೆಸ್ ಆಗುತ್ತದು ಆ ಸರ್ಫೇಸ್ ಮೇಲೆ, ಪ್ರೆಸ್ ಆಗ್ಬಿಟ್ಟು ಈ ತರ ಮ್ಯಾಟ್ ಲೈಕ್ ಅಪಿಯರೆನ್ಸ್ ಅಂತ ಕರಿತೇವೆ. ಒಂದ್ ರೀತಿ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ ಆಗುತ್ತೆ. ನೀವು ಹೇಗೆ ಮನೆಯ ಬಾಗಿಲಿಗೆ ಮ್ಯಾಟ್ ಅನ್ನ ಹಾಕ್ತಿರೋ ಆ ರೀತಿಯಾಗಿ ಮ್ಯಾಟ್ ರೀತಿ ಕಾಣುವಂತ
ಬರ್ತದೆ ಪ್ರೆಸ್ ಆಗಿ ಆಗಿ. ಸೊ ದಟ್ ಮ್ಯಾಟ್ ವ್ಯಾನ್ ಇಟ್ ಡ್ರೈಡ್ ಏನಾಗುತ್ತೆ, ಅದು ಒಣಗಿದಾದ್ಮೇಲೆ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಯೂಯಲ್. ಏನಂತ ಯೂಸ್ ಮಾಡ್ತೇವೆ ಇದನ್ನ? ಒಣಗಿದ ಮೇಲೆ ಫ್ಯೂಯಲ್, ಇಂಧನವಾಗಿ ಉಪಯೋಗಿಸ್ತೇವೆ ನಾವು ಇದನ್ನ. ಹೇಗೆ ಅಂದಾಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀವಿ. ಏನು ಕೌ ಬಫೆಲೋಸ್ ಇದೆ, ಅವುಗಳಿಂದ ಬರ್ತಕ್ಕಂತಹ ಡಂಗ್ ಇದೆಯಲ್ಲ, ಸೆಗಣಿ ಅಂತ ಏನ್ ಹೇಳ್ತೇವೆ, ಗ್ರಾಮೀಣ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಅದನ್ನ ಒಣಗಿಸ್ಬಿಟ್ಟು ಅದನ್ನ ಬೆರಣಿಯಾಗಿ ಮಾಡ್ತಾರೆ. ಮಾಡಿ ಅದನ್ನೇನ್ ಮಾಡ್ತಾರೆ, ಅಡುಗೆಗೆ ಇಂಧನವಾಗಿ ಬಳಸ್ಕೊಳ್ತಾರೆ. ಅದನ್ನ ಅಡುಗೆಗೆ ಇಂಧನವಾಗಿ ಬಳಸ್ಕೊಳ್ತಾರೆ, ತಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ಈ ಸ್ಪ್ಯಾಗ್ನಮ್ ಅಂತ ಬ್ರಯೋಫೈಟ್ ಸ್ಪೀಶೀಸ್ ಏನಾಗತ್ತೆ, ಭೂಮಿ ಮೇಲೆ ಈ ತರ ಅರಳ್ಕೊಂಡ್ಬಿಟ್ಟು ಪ್ರೆಸ್ ಆಗುತ್ತದು. ಪ್ರೆಸ್ ಆಗಿ ಆಗಿ ಆ ಭಾಗ ಹೆಂಗ್ ಕಾಣುತ್ತಪ್ಪ ನಮ್ಗೆ ಅಂದ್ರೆ ಮ್ಯಾಟ್ ತರ ಕಾಣಿಸುತ್ತೆ. ಇದು ಒಣಗಿದ ಮೇಲೆ ಏನಾಗುತ್ತೆ, ಆ ಪೀಸಸ್ ಬರುತ್ತೆ ಈ ತರ, ಏನೋ ಕಟ್ ಪೀಸಸ್. ಸೊ ಅದನ್ನೇನ್ ಮಾಡ್ತಾರೆ, ತಗೊಂಡು ಬಂದು ಇಂಧನವಾಗಿ ಇದನ್ನ ಏನ್ ಮಾಡ್ತಾರೆ, ಅದನ್ನ ಬಳಸ್ಕೊಳ್ತಾರೆ. ಸೊ ಸಚ್ ಟೈಪ್ ಆಫ್ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಪೀಟ್ ಅಂತ ಕರಿತೇವೆ. PEAT, ಪೀಟ್ ಅಂತ ಕರಿತೇವೆ. ಸೊ ಹೀಗೆ ಅದನ್ನು ನಾವು ಉಪಯೋಗಿಸ್ಕೊಳ್ತೇವೆ. ಇನ್ ಸಮ್ ಟೈಮ್ ಸೊ ಬ್ರಯೋಫೈಟ್ಸ್ ಆಫ್ ದೇರ್ ಓನ್ ಎಕನಾಮಿಕ್ ಇಂಪಾರ್ಟೆನ್ಸ್, ಅದರದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೇಗೆ ಅಂದಾಗ, ಸೊ ಸಚ್ ಪೀಟ್ಸ್ ಏನು ಆ ರೀತಿ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆ, ಸೊ ದಟ್ ಪ್ರೆಸ್ಡ್ ಆನ್ ದಿ ಸರ್ಫೇಸ್ ಆಫ್ ದಿ ಲ್ಯಾಂಡ್, ಆ ಭೂಮಿಯನ್ನ ಮೇಲ್ಭಾಗವನ್ನು ಏನ್ ಮಾಡುತ್ತೆ, ಕವರ್ ಮಾಡ್ಕೊಂಡಿರ್ತದೆ. ಸೊ ದಟ್ ಪ್ರಿವೆಂಟ್ಸ್ ಸಾಯಿಲ್ ಎರೋಷನ್ ಅಂತ ಹೇಳ್ತೀವಿ. ಆ ಮಣ್ಣಿನ ಸವಕಳಿಯನ್ನ ಏನ್ ಮಾಡುತ್ತದ್ದು, ತಡೆಗಟ್ಟುತ್ತೆ. ಎಲ್ಲೆಲ್ಲಿ ಈ ರೀತಿ ಮ್ಯಾಟ್ ಟೈಪ್ ಇರುತ್ತೋ, ಇದರ ಕೆಳಭಾಗದಲ್ಲಿರುವಂತಹ ಮಣ್ಣೇನಾಗುತ್ತೆ, ಅಷ್ಟು ಸುಲಭವಾಗಿ ಮಳೆಯಿಂದನೋ ಗಾಳಿಯಿಂದನೋ ಸವಿಯೋದಿಲ್ಲ. ಅದನ್ನ ನಾವು ಸಾಯಿಲ್ ಎರೋಷನ್ ಅಂತ ಕರಿತೇವೆ. ಇನ್ ಕನ್ನಡ ಮಣ್ಣಿನ ಸವಕಳಿ ಅಂತ ಹೇಳ್ತೀವಿ. ಇದನ್ನೇನ್ ಮಾಡುತ್ತಿದ್ದು, ಸೊ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡ್ತದೆ. ಸೊ ದೀಸ್ ಆರ್ ದಿ ಮೇನ್ ಯೂಸಸ್ ಆಫ್ ಬ್ರಯೋಫೈಟ್ ಸ್ಪೀಶೀಸ್ ಅಂತ ಹೇಳ್ತೇವೆ. ದೆನ್ we move on to the next group of plant kingdom, that is pteridophytes ಅಂತ ಕರೀತೇವೆ. ಮುಂದಿನ ಒಂದು ಗುಂಪು ಯಾವುದಪ್ಪ ಅಂದಾಗ ಟೆರಿಡೋಫೈಟ್ಸ್ ಗೆ ಬರೋಣ. ಈಗ ನೀವು ನೋಡ್ತಾ ಹೋಗ್ಬೋದು, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 1 by 1 ನಾವೇನು ಗ್ರೂಪ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಲ್ಲ, ನಾವು ಒಂದರಿಂದ ನಾವು ಹೈಯರ್ ಲೆವೆಲ್ಗೆ ಹೋಗ್ತಾ ಏನಾಗುತ್ತೆ, ಸೊ ಕ್ಯಾರೆಕ್ಟರ್ಸ್ ಏನಾಗಿರುತ್ತೆ ಇಲ್ಲಿ, 1 level to another level ಏನಾಗ್ತದೆ, ಸೊ ದೋಸ್ ಕ್ಯಾರೆಕ್ಟರ್ಸ್ ಆರ್ ಮಾಡಿಫೈಡ್ ಅಂತ ಕರೀತೇವೆ. ಅಲ್ಲೇನಾಗಿರುತ್ತೆ, ಇರ್ತಕ್ಕಂತಹ ಒಂದು ಸಣ್ಣ ಕ್ಯಾರೆಕ್ಟರ್ ಏನಾಗುತ್ತೆ, ಅದೇ ರಚನೆ ಮಾಡಿಫೈ ಆಗ್ಬಿಟ್ಟು ಏನಾಗುತ್ತೆ, ಇನ್ನೊಂದು ರಚನೆಯನ್ನ ಕೊಡ್ತಾ ಹೋಗ್ತಾರೆ. ಸೊ ವಿ ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ ಇನ್ ಫರ್ದರ್ ಗ್ರೂಪ್ಸ್ ಅಂತ ಹೇಳ್ತೇವೆ. ನೋಡ್ತಾ ಹೋಗ್ಬಹುದು ನಾವು ಈ ಮಾಡಿಫೈಡ್ ಸ್ಟ್ರಕ್ಚರ್ ಅನ್ನ. ಸೊ ಲೆಟ್ ವಿ ಸ್ಟಾರ್ಟ್ ದಿ ಗ್ರೂಪ್ ಟೆರಿಡೋಫೈಟ್ಸ್. ನೌ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಟೆರಿಡೋಫೈಟ್ಸ್. ಈಗ ಇದರ ಸಾಮಾನ್ಯ ಗುಣಗಳನ್ನ ನಾವು ತಿಳಿತಾ ಹೋಗೋಣ. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಟೆರಿಡೋಫೈಟ್ಸ್. ಸೊ ದಿ ಫಸ್ಟ್ ಕ್ಯಾರೆಕ್ಟರ್, ಯಾವಾಗಲೂ ಸಿಸ್ಟಮ್ಯಾಟಿಕ್ ಆಗಿ ಹೋಗೋಣ. ಮೊದಲು ಹ್ಯಾಬಿಟ್ಯಾಟ್ ಹೇಳ್ಬೇಕು ನಾವು. ಎಲ್ಲಿರುತ್ತೆ, ಎಲ್ಲಿ ಬೆಳೆಯುತ್ತೆ, ಅದರ ಸರೌಂಡಿಂಗ್ ಹೇಗಿದೆ ಅಂತ ಹೇಳೋದೇ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ದಿ ಟೆರಿಡೋಫೈಟ್ಸ್ ಆರ್ ವೆರಿ ವೆಲ್ ಗ್ರೋನ್ ಆನ್ damp soil, moist soil and also land ಅಂತ ಕರಿತೀವಿ. ಎಲ್ಲೆಲ್ಲಿ ಬೆಳೆಯುತ್ತಪ್ಪ ಇದು ಲಕ್ಸುರಿಯಸ್ ಆಗಿ ಅಂದಾಗ ಏನಿದೆ, ಇಳಿಜಾರು ಪ್ರದೇಶದಲ್ಲೂ ಬೆಳೆಯುತ್ತೆ, ಆ ತೇವವಿರ್ತಕ್ಕಂಥ ಪ್ರದೇಶದಲ್ಲೂ ಬೆಳೆಯುತ್ತೆ. ಹಾಗೆ ಮಾಮೂಲಾಗಿ ಯೂಶುವಲ್ ಆಗಿ ಯಾವ ಲ್ಯಾಂಡ್ ಮೇಲೆ ಬೇಕಾದ್ರೂ ಕೂಡ ಏನಾಗುತ್ತೆ, ಮಣ್ಣಿನ ಪ್ರದೇಶದಲ್ಲೂ ಕೂಡ ಇದೇನಾಗುತ್ತೆ, ಬೆಳೆಯುವಂತಹ ಒಂದು ಗ್ರೂಪ್ಸ್ ಅಂತ ಕರಿತೇವೆ, ಟೆರಿಡೋಫೈಟ್ ಸ್ಪೀಶೀಸ್ ಅಂತ ಹೇಳ್ತೇವೆ. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಪಾಯಿಂಟ್, ಎರಡನೇ ಪಾಯಿಂಟ್ಗೆ ನಾವು ಬರೋಣ. ಹಾಗಾದ್ರೆ ಹೇಗಿದೆ ಒಂದು ಪ್ಲಾಂಟ್ ಬಾಡಿ ಸ್ಟ್ರಕ್ಚರ್ ಇದ್ರದ್ದು ಅಂದಾಗ, ಸೊ ದಿ ಪ್ಲಾಂಟ್
plant body, that is, so species of pteridophytes may shrubs or trees or long trees. ಹೇಗಿರುತ್ತೆ ಈ ಗ್ರೂಪ್ ಅಲ್ಲಿ ಬರುವ ಸ್ಪೀಶೀಸ್ ಅಂದಾಗ ಕೆಲವು ಸ್ಪೀಶೀಸ್ ಏನಿದೆ, ಸಮ್ ಆಫ್ ದೆಮ್ ಆರ್ shrubs, ಪೊದೆಯಾಗಿ ಬೆಳೆಯುತ್ತೆ. ಸಮ್ ಆಫ್ ದೆಮ್ ಆರ್ ಟ್ರೀಸ್, ಸಣ್ಣ ಸಣ್ಣ ಮರಗಳಾಗಿ ಬೆಳೆಯುತ್ತೆ. ಸಮ್ ಆಫ್ ದೆಮ್ ಆರ್ ಲಾಂಗ್ ಟ್ರೀಸ್ ಅಂತ ಕರಿತೇವೆ, ಅತಿ ಎತ್ತರವಾಗಿ ಬೆಳೆಯುವಂತಹ ಮರಗಳಾಗಿ ಏನಾಗುತ್ತೆ ಕಂಡು ಬರುತ್ತೆ, ಟೆರಿಡೋಫೈಟ್ಸ್ ಅಂತ ಹೇಳ್ತೇವೆ. Now, so another important characteristic feature of pteridophytes, that is coming to the third point. So they have a distinct vascular bundles, like xylem and phloem elements or tissues. Xylem and phloem tissue. So ನೀವು ಕೇಳಿದ್ದೀರಾ ನೀವು, so you have studied in 10th class, that is the permanent complex tissues, nothing but xylem and phloem. So both xylem and phloem complex tissue surrounded or enclosed in a bundle. That bundle is said to be vascular bundle ಅಂತ ಕರೀತೇವೆ. ಈಗ ನಾವು ಈ ಗುಂಪಿನ ಸಸ್ಯದಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಏನಿರುತ್ತೆ, ಪ್ಲಾಂಟ್ ಬಾಡಿನಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ, ಟಿಶ್ಯೂ ಇರ್ತದೆ, ಅಲ್ಲಿ ಕಾಂಪ್ಲೆಕ್ಸ್ ಟಿಶ್ಯೂನಿಂದ ಆವೃತವಾಗಿದೆ. ನಾವು ಅದನ್ನೇ ಬ್ರಯೋಫೈಟ್ಸ್ ಆರ್ಗನ್ ಅಲ್ಲಿ ನೋಡ್ಲಿಲ್ಲ, ನಾವು ಡಿಫರೆನ್ಶಿಯೇಟ್ ಮಾಡಕ್ಕೆ ಬರಲಿಲ್ಲ, ಅಲ್ಲಿ ಥ್ಯಾಲಸ್ ಅಂತ ಕರಿತೀವಿ ನಾವು ಪ್ಲಾಂಟ್ ಬಾಡಿಯನ್ನ. So here, so now we can differentiate a plant body into roots, stem, leaves and sporophyte ಅಂತ ಕರಿತೇವೆ. ವೆರಿ ವೆಲ್ ಡಿಫರೆನ್ಶಿಯೇಟೆಡ್. ಏನ್ ಮಾಡ್ತೀವಿ ನಾವು, ಕ್ಲಿಯರ್ ಆಗಿ ಹೇಳ್ಬೋದು, ಡಿಸ್ಟಿಂಕ್ಟ್ ಆಗಿ ಹೇಳ್ಬೋದು. ರೂಟ್ಸ್ ಇದೆ ಇದಕ್ಕೆ, ಹಾಗೆ ಏನಾಗಿದೆ ಸ್ಟೆಮ್ ಇದೆ, ಹಾಗೆ ನೆಕ್ಸ್ಟ್ ಏನ್ ನೋಡ್ಬೋದು ಲೀವ್ಸ್ ಇದೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್, ರೂಟ್ಸ್, ಸ್ಟೆಮ್, ಲೀವ್ಸ್ ಅಂಡ್ ಸ್ಪೋರೋಫೈಟ್ ಅಂತ ಕರಿತೇವೆ. ಹಾಗೆ ಆ ಪ್ಲಾಂಟ್ ಬಾಡಿ ಒಳಗಡೆ, ಸ್ಟೆಮ್ ಒಳಗಡೆ ಏನಿದೆ, ಸೊ ದಟ್ ಕಾಂಪೋಸ್ಡ್ ಆಫ್ ಟಿಶ್ಯೂಸ್, ಸಿಂಪಲ್ permanent and complex permanent tissues. The complex permanent tissues nothing but xylem and phloem. So they are arranged in a bundles. Such bundles are called vascular bundles. So they have, plant body has, or they have distinct vascular bundles. ಇಲ್ಲಿಂದ ಪ್ರಾರಂಭವಾಗುತ್ತೆ ಮಾಡಿಫೈಡ್ ಕ್ಯಾರೆಕ್ಟರ್. ಯಾಕೆ, ಒಂದು ಗ್ರೂಪ್ ಆದ್ಮೇಲೆ ಬರ್ತಾ ಹೈಯರ್ ಲೆವೆಲ್ಗೆ ಹೋಗ್ತಾ ಏನಾಗುತ್ತೆ, ಕ್ಯಾರೆಕ್ಟರ್ಸ್ ಕೂಡ ಏನಾಗುತ್ತೆ ಅಲ್ಲಿ ಮಾಡಿಫೈ ಆಗಿ ಹೊಸ ಕ್ಯಾರೆಕ್ಟರ್ಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ ಹೈಯರ್ ಗ್ರೂಪ್ಸ್ ಅಲ್ಲಿ. ಹಾಗೆ ಇಲ್ಲಿಂದ ಕಮೆಂಟ್ಸ್ ಆಗ್ತದೆ, ದಟ್ ಈಸ್, ಸೊ ಆಲ್ ಸ್ಪೀಶೀಸ್ ಆಫ್ pteridophytes have a distinct vascular bundles. ಏನಿರುತ್ತೆ ಅದರಲ್ಲಿ, ವ್ಯಾಸ್ಕ್ಯುಲರ್ ಬಂಡಲ್ಸ್ ಅನ್ನ ನೋಡ್ತೇವೆ, ನಥಿಂಗ್ ಬಟ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಲೈಕ್ xylem and phloem. Then coming to the fourth point, ನಾಲ್ಕನೇ ಒಂದು ಪಾಯಿಂಟ್ ಗೆ ಬರೋಣ. So here in pteridophytes the plant body brings a definite distinct sporophyte. ನಾವು ಹಿಂದೆ ಬ್ರಯೋಫೈಟ್ ಅಲ್ಲಿ ನೋಡಿದ್ವಿ, ಏನು ಒಂದು ಗ್ಯಾಮೆಟೋಫೈಟ್ ಇದೆ, ಗ್ಯಾಮೆಟೋಫೈಟ್ ಏನಿದೆ, ಈ ಗ್ಯಾಮೆಟೋಫೈಟ್ ನೆಕ್ಸ್ಟ್ ಏನ್ ಕೊಡ್ತದಪ್ಪ ನಮಗೆ, ಸ್ಪೋರೋಫೈಟ್ ಅನ್ನ ಕೊಡ್ತದೆ. ಅದು ನಾವು ಫುಟ್ ಅಂತ ಕರ್ವಿ, ದಟ್ ಈಸ್ ಸ್ಟಾಕ್, ಇದನ್ನ ಸೀಟಾ ಕ್ಯಾಪ್ಸ್ಯೂಲ್ ಅಂತ ಕರ್ವಿ. ಸೊ ಅದೇ ರೀತಿ ಸ್ಪೋರೋಫೈಟ್ ಅನ್ನ ನೋಡ್ತೇವೆ, ಡಾಮಿನೆಂಟ್ ಸ್ಪೋರೋಫೈಟ್ ಅಂತ ಕರಿತೇವೆ here. So that is, you look at this diagram, so this is nothing but sporophyte. But in pteridophytes the sporophyte are otherwise called as cone anta ಕರಿತೀವಿ, ಇದನ್ನ cone or strobile ಅಂತ ಕರಿತೀವಿ. ಏನಂತ ಹೇಳ್ತೇವೆ ಅದನ್ನ, ಕೋನ್ ಅಂತನಾದ್ರೂ ಕರಿಬಹುದು ಅಥವಾ ಸ್ಟ್ರೋಬಿಲ್, ತೆನೆ ಆಕಾರದ ರಚನೆ ಅಲ್ವಾ, ಅಲ್ಲಿನೂ ಕೂಡ ನಾವು ಅದನ್ನ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ.
ಆಗ್ತಿದೆಯಲ್ಲ. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರನ್ನ ಕೊಡ್ತೇವೆ. ಸಚ್ ಟೈಪ್ ಆಫ್ ಕೋನ್ ಆರ್ ಸ್ಟ್ರೋಬಿಲ್ ಇಸ್ ಕಾಲ್ಡ್ ಸ್ಪೋರೋಫಿಲ್ ಅಂತ ಕರಿತೇವೆ. ಏನಂತ ಹೇಳೋಣ ಅದನ್ನ ನಾವು? ಸ್ಪೋರೋಫಿಲ್ ಅಂತ ಕರಿತೇವೆ. ಸೊ ದಟ್ ಈಸ್ ಕಾಲ್ಡ್ ಸ್ಪೋರೋಫಿಲ್. ಸ್ಪೋರೋಫಿಲ್ ನಥಿಂಗ್ ಬಟ್ ಏನಂತ ಹೇಳ್ತೇವೆ? ಕೋನ್ ಆರ್ ಸ್ಟ್ರೋಬಿಲ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ದೆನ್ ಸೊ ಸಮ್ ಸ್ಪೀಶೀಸ್ ಆಫ್, ನಾಲ್ಕನೇ ಕ್ಯಾರೆಕ್ಟರ್, ಐದನೇದಕ್ಕೆ ಬರೋಣ. ಸಮ್ ಸ್ಪೀಶೀಸ್ ಆಫ್ ಬ್ರಯೋಫೈಟ್ leaves are smaller. Such leaves are called microphyls. ಅಂತದಕ್ಕೆ ಏನಂತ ಕರೆಯೋಣ ನಾವು? ಮೈಕ್ರೋಫಿಲ್ಸ್. ಏನಾಗಿರುತ್ತೆ? ಚಿಕ್ಕ ಚಿಕ್ಕ ಎಲೆಗಳನ್ನ ಹೊಂದಿರುತ್ತೆ. Some species have large leaves ಅಂತ ಕರಿತೀವಿ. ದೊಡ್ಡ ದೊಡ್ಡ ಎಲೆಗಳನ್ನ ಹೊಂದಿರುತ್ತೆ. Look at this. ಈ ಟೈಪ್ ಇರ್ತದೆ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಎಲೆಗಳನ್ನ ಹೊಂದಿರುತ್ತೆ. Such leaves are called macrophyll. ಮ್ಯಾಕ್ರೋಫಿಲ್ ನೋಡಿ, ಸಣ್ಣದಾಗಿದ್ರೆ ಎಲೆಗಳು ಮೈಕ್ರೋಫಿಲ್ ಅಂತ ಕರಿತೀವಿ, ದೊಡ್ಡದಾಗಿದ್ರೆ ಮ್ಯಾಕ್ರೋಫಿಲ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ಇನ್ ಸ್ಪೋರೋಫಿಲ್ ಆಫ್ ಸ್ಪೋರೋಫೈಟ್. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಕಾಲ್ಡ್ ಸ್ಪೋರೋಫೈಟ್. ಏನಂತ ಕರೆಯೋಣ ಇದನ್ನ? ಸ್ಪೋರೋಫೈಟ್ ಅಂತ ಕರಿತೇವೆ. ಈಗ ಇದರ ಮುಂದಿನ ಭಾಗದಲ್ಲಿ ಇರ್ತಕ್ಕಂತಹ ಏನದು? ಕ್ಯಾಪ್ಸ್ಯೂಲ್ ಲೈಕ್ ಸ್ಟ್ರಕ್ಚರ್ ಆರ್ ಕೋನ್ ಅಂತ ಕರಿತಿದ್ದೇನೆ, ಆಕಾರದ ರಚನೆ. ಅದನ್ನ ಟೆರಿಡೋಫೈಟ್ಸ್ ಅಲ್ಲಿ ನಾವು ಹೊಸ ಹೆಸರಿನಿಂದ ಕರಿತೀವಿ. ದಟ್ ಈಸ್ ಕಾಲ್ಡ್ ಸ್ಪೋರೋಫಿಲ್. ಹಿಂಗೆ ಕಾಣ್ತಾ ಇರುತ್ತೆ, ಒಂಥರ ಲೀಫಿ ಅಪೆಂಡೇಜಸ್ ಕಾಣ್ತಾ ಇರ್ತದೆ. ಈ ಸ್ಪೋರೋಫಿಲ್ ಅಲ್ಲಿ ಏನಿದೆ? ದಟ್ ಸ್ಪೋರೋಫಿಲ್ ಕಂಟೈನ್ಸ್ ಸ್ಪೋರ್ಸ್. ಏನನ್ನ ಒಳಗೊಂಡಿದೆ ಅದು? ಸ್ಪೋರ್ಸ್ ಅನ್ನ ಒಳಗೊಂಡಿದೆ. ಮೈನ್ಯೂಟ್ ಸ್ಪೋರ್ಸ್ ಇದೆ ಅದರಲ್ಲಿ. ದೆನ್ ಲೇಟರ್ these spores are released from the sporophyll or cone or strobil. ಸೊ ಎಲ್ಲದೂ ಕೂಡ ಒಂದೇ ಹೆಸರದು. ಸ್ಟ್ರೋಬಿಲ್ ಅಂತನ ಕರಿಬಹುದು, ಕೋನ್ ಅಂತನಾದ್ರೂ ಕರಿಬಹುದು, ಅಥವಾ ಸ್ಪೋರೋಫಿಲ್ ಅಂತನಾದ್ರೂ ಕರಿಬಹುದು. ಇದರ ಒಳಗಡೆ ಬೀಜಾಣುಗಳಿದೆ. ಬೀಜಾಣು ಅನ್ನೋದಕ್ಕೆ ನಾವು ಸ್ಪೋರ್ಸ್ ಅಂತ ಹೇಳ್ತೇವೆ. ಆ ಸ್ಪೋರ್ಸ್ ಏನಾಗುತ್ತೆ? ಆನಂತರ ಹೊರಗಡೆ ಬರುತ್ತೆ. ಆ ಸ್ಪೋರೋಫಿಲ್ ಇಂದ ಏನ್ ಮಾಡುತ್ತೆ? ಕಮ್ಸ್ ಔಟ್ ಫ್ರಮ್ ದಿ ಸ್ಪೋರೋಫಿಲ್. ದೆನ್ ಎಲ್ಲಿಗೆ ಹೋಗ್ತದೆ ಅದು? ದೆನ್ ದೇ ಫ್ಯೂಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟುವರ್ಡ್ಸ್ ದಿ ಫೀಮೇಲ್ ಗೆಮೆಟೋಫೈಟ್ ಅಂತ ಕರಿತೇವೆ. ಏನಾಗುತ್ತೆ ಅದು? ಫೀಮೇಲ್ ಗೆಮೆಟೋಫೈಟ್ ಗೆ ಹೋಗ್ತದೆ ಅದು. ನಾನು ಬ್ರಯೋಫೈಟ್ಸ್ ಅಲ್ಲಿ ಹೇಳಿದೆ ನಿಮಗೆ, ಮೇಲ್ ಸೆಕ್ಸ್ ಆರ್ಗನ್ ಇಸ್ ಕಾಲ್ಡ್ ಆಂಥೆರಿಡಿಯಾ, ಫೀಮೇಲ್ ಸೆಕ್ಸ್ ಆರ್ಗನ್ ಇಸ್ ಕಾಲ್ಡ್ ಆರ್ಕಿಗೋನಿಯಾ ಅಂತ ಕರೀತೀವಿ. ಹೌದಲ್ವಾ? ಈಗ ಈ ಸ್ಪೋರ್ಸ್ ಏನಾಗುತ್ತೆ? ಹೇಗೆ ಮತ್ತೊಂದು ಕಡೆಗೆ ಹೋಗಿ ಡಿಸ್ಪರ್ಸ್ ಆಗಿ ಏನಾಗುತ್ತೆ? ಬಿದ್ಬಿಟ್ಟು ಹೊಸ ಗೆಮೆಟೋಫೈಟ್ ಆಗುತ್ತೆ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಏನಾಗುತ್ತೆ ಅಲ್ಲಿ? ಮತ್ತೊಂದು ಹೊಸ ಗೆಮೆಟೋಫೈಟ್ ಆಗುತ್ತೆ, ಪ್ಲಾಂಟ್ ಬಾಡಿ ಆಗ್ತದೆ. ಸೊ ಸಚ್ ಟೈಪ್ ಆಫ್ ಗೆಮೆಟೋಫೈಟ್ ಇನ್ ಟೆರಿಡೋಫೈಟ್ಸ್ ಕಾಲ್ಡ್ ಪ್ರೋಥ್ಯಾಲಸ್ ಅಂತ ಕರಿತೇವೆ. ಅದನ್ನೇನಂತ ಕರಿತೀವಿ ನಾವು? ಪ್ರೋಥ್ಯಾಲಸ್. ಲುಕ್ ಅಟ್ ದಿಸ್. ಬಂದಂತಹ ಸ್ಪೋರ್ಸ್ ಏನಾಗುತ್ತೆ? ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟು ಬೇರೊಂದು ಕಡೆಗೆ ಬಿದ್ದಾಗ ಏನಾಗುತ್ತೆ? ಈ ತರ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಡಿ ಕೊಡುತ್ತೆ, ಆಮೇಲೆ ಅದಕ್ಕೆ ರೂಟ್ಸ್ ಎಲ್ಲ ಬಂದು ಲೀಫ್ ಬಂದು ಪ್ಲಾಂಟ್ ಸ್ಟ್ರಕ್ಚರ್ ಬರುತ್ತೆ. ಪ್ರಾರಂಭದಲ್ಲಿ ಬರುವಂತಹ ಆ ರಚನೆ ಇದೆಯಲ್ಲ, ಆ ಪ್ರಿಮಿಟಿವ್ ಸ್ಟ್ರಕ್ಚರ್ ಇದೆಯಲ್ಲ, ಆ ರಚನೆಯನ್ನ ಏನಂತ ಕರಿತೀವಿ ನಾವು? ಪ್ರೋಥ್ಯಾಲಸ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಈಗ ಇದ್ರ ಮೇಲೆ ಏನಾಗುತ್ತೆ? ಇದು ಬೆಳವಣಿಗೆ ಬಂದ್ಬಿಟ್ಟು ಸೆಕ್ಸ್ ಆರ್ಗನ್ಸ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಈ ತರ ಪ್ಲಾಂಟ್ ಬಾಡಿ ಆಗಿ ಸೆಕ್ಸ್ ಆರ್ಗನ್ಸ್ ಅನ್ನ ಕೊಡುತ್ತೆ. ಆಂಥೆರಿಡಿಯಾ ಅಂಡ್ ಆರ್ಕಿಗೋನಿಯಾ. ಸೊ ಆಂಥೆರಿಡಿಯಾ ದಟ್ ಈಸ್ ಮೇಲ್ ಸೆಕ್ಸ್ ಆರ್ಗನ್ and archegonia that is female sex organ. Male sex organs again produces spores. That spores produces sporophyte. That is similar as bryophytes ಅಂತ ಕರಿತೇವೆ. ಅದೇ ತರನೇ ಬಂದಿರುತ್ತೆ ಇಲ್ಲಿ ಕೂಡ ಸ್ಪೋರೋಫೈಟ್. ಅದನ್ನ ನಾವಿಲ್ಲಿ ಸ್ಪೋರೋಫಿಲ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ? ರೆಕಗ್ನೈಸ್ ಮಾಡ್ತೇವೆ. Then next, coming to the next point here. The spores are different in their size. ಬರುವಂತಹ ಬೀಜಾಣುಗಳು ಏನಾಗಿದೆ? ಅದರ ರಚನೆ ಗಾತ್ರದಲ್ಲಿ ಬದಲಾವಣೆಯನ್ನ ಹೊಂದಿದೆ, ವ್ಯತ್ಯಾಸವನ್ನ ಹೊಂದಿದೆ.
based on this aspect, so we can be identified spores of bryophytes into two groups. ಎರಡು ರೀತಿ ಮಾಡ್ತೇವೆ. So one group of spores are called homosporous. Homosporous. Second group of spores are called heterosporous. Heterosporous. ಹೋಮೋ ಸಿಮಿಲರ್ ಅಂತ ಹೇಳ್ತೇವೆ. ಸಿಮಿಲರ್ ಒಂದೇ ರೀತಿಯಾಗಿರ್ತಕ್ಕಂತಹ ಐಡೆಂಟಿಕಲ್ ಆಗಿರ್ತಕ್ಕಂತಹ ಸ್ಪೋರ್ಸ್ ಅನ್ನ ಏನ್ ಮಾಡುತ್ತೆ, ಅದು ಕೊಡುತ್ತೆ. ಅಂತಹ ಸ್ಪೋರ್ಸ್ ಅನ್ನು ನಾವು ಏನಂತ ಕರೆಯೋಣ, ಹೋಮೋಸ್ಪೋರಸ್ ಅಂತ ಕರಿತೇವೆ, ಹೋಮೋಸ್ಪೋರ್ಸ್ ಅಂತ ಕರಿತೀವಿ. ಹಾಗೆ ಸ್ಪೋರ್ಸ್ ವ್ಯತ್ಯಾಸ ಇರುತ್ತೆ. ಒಂದು ಲಾರ್ಜರ್ ಇನ್ ಸೈಜ್, ಅನದರ್ ಒನ್ ಇಸ್ ಸ್ಮಾಲರ್ ಇನ್ ಸೈಜ್. ಒಂದು ದೊಡ್ಡದು ಒಂದು ಚಿಕ್ಕದಿರುತ್ತೆ. ಅಂತಹ ಸ್ಪೋರ್ಸ್ ಅನ್ನ ಹೆಟಿರೋ ಡಿಫರೆಂಟ್ ಅಂತ ಕರಿತೀವಿ. ಸೊ ಹೆಟಿರೋಸ್ಪೋರಸ್ ಅಂತ ಹೇಳ್ತೇವೆ. So we come into the next point. In bryophytes, it can be grouped into 4 classes. Bryophytes ಅನ್ನ ನಾವೇನ್ pteridophytes ಅನ್ನ ನಾವೇನ್ ಮಾಡಿದೀವಿ, 4 ಕ್ಲಾಸ್ಗಳಾಗಿ ವಿಂಗಡಣೆ ಮಾಡಿದ್ದೇವೆ. We can be grouped into 4 classes of pteridophytes. Pteridophytes ಅನ್ನ 4 ಕ್ಲಾಸಸ್ ಆಗಿ ನಾವು ಇಲ್ಲಿ ವಿಂಗಡಿಸಿದ್ದೇವೆ. What are those 4 classes? Like first one, 4 ಕ್ಲಾಸಸ್ ಇದೆ ಇದರಲ್ಲಿ pteridophytes ಅಲ್ಲಿ. So first one, that is Psilopsida. Then second one, Lycopsida. Then third one, Sphenopsida. Then fourth one, Pteropsida. Look at this. So ಈ ಟೆರಿಡೋಫೈಟ್ಸ್ ಅನ್ನ 4 ಕ್ಲಾಸಸ್ ಆಗಿ ನಾವೇನ್ ಮಾಡಿದೀವಿ, ಅಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ, ವರ್ಗೀಕರಣ ಮಾಡ್ತಾ ಹೋಗ್ತೇವೆ. ದಟ್ ಈಸ್ ಬೇಸ್ಡ್ ಆನ್ ದೇರ್ ಸ್ಪೋರೋಫಿಲ್ ಸ್ಟ್ರಕ್ಚರ್, ಹ್ಯಾಬಿಟ್ಯಾಟ್, ದೆನ್ ಕೈಂಡ್ ಆಫ್ ಸ್ಪೋರ್ಸ್ ಎಕ್ಸೆಟ್ರಾ. ಇದಕ್ಕೆ ಅನುಗುಣವಾಗಿ ನಾವು 4 ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೇವೆ. ಯಾವ್ಯಾವ್ದು ಕ್ಲಾಸಸ್ ಅಂದಾಗ, ದಿ ಫಸ್ಟ್ ಕ್ಲಾಸ್ ಆಫ್ ಟೆರಿಡೋಫೈಟ್ಸ್, ದಟ್ ಈಸ್ Psilopsida ಅಂತ ಕರಿತೇವೆ. Psilopsida. Here P is silent. ಇಲ್ಲೇನಾಗಿರುತ್ತೆ, P ಸೈಲೆಂಟ್ ಆಗಿದೆ. ಸೊ Psilopsida ಅಂತ ಕರಿತೇವೆ. Examples for this class, that is ಯಾವ ಕೊಡಬಹುದು, Psilotum. ಇದಕ್ಕೆ ಉದಾಹರಣೆಯಾಗಿ ಸೈಲೋಟೋಮ್ ಒಂದು ಸ್ಪೀಶೀಸ್ ಅನ್ನ ಕೊಡಬಹುದು, ಈ ಕ್ಲಾಸ್ಗೆ ಸೈಲೋಪ್ಸಿಡಾಗೆ ಕೊಡಬಹುದು. ದೆನ್ ಸೆಕೆಂಡ್ ಒನ್ ಲೈಕೋಪ್ಸಿಡಾ ಅಂತ ಕರಿತೇವೆ. ಎರಡನೇ ಕ್ಲಾಸ್ ಯಾವುದು, ಲೈಕೋಪ್ಸಿಡಾ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಕ್ಲಾಸ್, ದಟ್ ಈಸ್ ಲೈಕೋಪೋಡಿಯಂ. ಯಾವ ಕೊಡಬಹುದು ಇದಕ್ಕೆ ನಾವು, ಲೈಕೋಪೋಡಿಯಂ ಸ್ಪೀಶೀಸ್ ಅನ್ನ ಕೊಡಬಹುದು. ದೆನ್ ಸ್ಪಿನೋಪ್ಸಿಡಾ ಅಂತ ಕರಿತೇವೆ. ಮೂರನೇ ಕ್ಲಾಸ್ ಯಾವುದು, ಸ್ಪಿನೋಪ್ಸಿಡಾ. Example for this class is Equisetum. ಏನಂತ ಹೇಳ್ತೀವಿ ನಾವು ಅದನ್ನ, Equisetum. Look at this plant. ಇಲ್ಲಿ ಹೀಗೆ ಕಾಣ್ತಾ ಇರ್ತದೆ. So this is Equisetum plant ಅಂತ ಕರಿತೇವೆ. Then it brings this sporophyll at the terminal part of the plant body. So Equisetum. The last one, Pteropsida ಅಂತ ಕರಿತೇವೆ. Here P is also silent. Pteropsida. The example for this class is, that is Selaginella. Salvia and Selaginella. ಯಾವ್ದು ಕೊಡ್ಬೋದಪ್ಪ ನಾವು ಇದಕ್ಕೆ, then ಇನ್ನೊಂದನ್ನು ಕೊಡಬಹುದು ನಾವು ಅದಕ್ಕೆ, that is Adiatum. ಸೊ ಟೆರಾಪ್ಸಿಡಾಗೆ ನಾವು ಈ ಉದಾಹರಣೆ ಕೊಡಬಹುದು. ಮೇನ್ ಆಗಿ ಆಡಿಯಾಟಮ್ ಅನ್ನ ನಾವು ಕೊಡ್ತೀವಿ. ಟೀರಿಸ್ ಅಂತ ಒಂದಿದೆ, ಅದನ್ನು ಕೂಡ ನಾವು ಎಕ್ಸಾಂಪಲ್ ಕೊಡಬಹುದು ಸ್ಪೀಶೀಸ್ ಅನ್ನ. ಹೀಗೆ ಟೆರಿಡೋಫೈಟ್ಸ್ ಅನ್ನ ನಾವು 4 ಕ್ಲಾಸಸ್ ಆಗಿ ಗ್ರೂಪ್ ಮಾಡ್ತೇವೆ. ಸೊ ಕ್ಲಾಸ್ 1 Psilopsida, ಎಕ್ಸಾಂಪಲ್ Psilotum. Lycopsida, example Lycopodium. Sphenopsida, example Equisetum. Then Pteropsida, example Adiatum ಅಂತ ಹೇಳ್ತೇವೆ. ಹೀಗೆ ನಾವು ಟೆರಿಡೋಫೈಟ್ಸ್
ಟೆರಿಡೋಫೈಟ್ಸ್ ಅನ್ನ ನಾವು 4 ಕ್ಲಾಸಸ್ ಆಗಿ ಏನ್ ಮಾಡಿದ್ದೇವೆ, ಇಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಸೊ ಟೆರಿಡೋಫೈಟ್ಸ್, what are the uses of pteridophytes? Some species of pteridophytes have their own economic importance. ಅದರದೇ ಆಗಿರ್ತಕ್ಕಂತಹ ಒಂದು ಗುಣವನ್ನ ಅದು ಹೊಂದಿದೆ, ಆರ್ಥಿಕ ಗುಣವನ್ನ ಅದು ಹೊಂದಿದೆ. Then some species of pteridophytes so used for the medicinal purpose. ಅದನ್ನ ಯಾವುದಕ್ಕೆ ನಾವು ವೈದ್ಯಕೀಯ ಅಂತೇನು, ಔಷಧೀಯ ಅಂತ ಏನು ಹೇಳ್ತೇವೆ, ಆ ಔಷಧೀಯ ಬಳಕೆಯಲ್ಲಿ ಕೆಲವು ಸಸ್ಯಗಳನ್ನು ನಾವಿಲ್ಲಿ ಬಳಸ್ತೇವೆ. ಟೆರಿಡೋಫೈಟ್ಸ್ ಅಲ್ಲಿ ಬರುವಂತಹ ಕೆಲವು ಸ್ಪೀಶೀಸ್ ಅನ್ನ ನಾವಿಲ್ಲಿ ಬಳಸ್ತೇವೆ, ಮೆಡಿಸಿನಲ್ ಪರ್ಪಸ್ ಅಂತ ಕರಿತೇವೆ. ಔಷಧೀಯ ಒಂದು ಬಳಕೆಯಲ್ಲಿ ನಾವು ಅದನ್ನ ಬಳಸ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ದಿ ಬ್ರೀಫ್ ಸಮ್ಮರಿ ಆಫ್ ದಿ ಗ್ರೂಪ್ ಟೆರಿಡೋಫೈಟ್ಸ್. ಇದಿಷ್ಟು ನಾವು ಟೆರಿಡೋಫೈಟ್ಸ್ ಅಲ್ಲಿ ನೋಡುವಂಥದ್ದು. ನೋಡಿ ಎಕ್ಸಾಂಪಲ್ಸ್ ಎಷ್ಟೊಂದಿದೆ. ಸಲಾಜಿನಲಾ, ಇಕ್ವಿಸಿಟಮ್ ಅಂತ ಕರಿತೇವೆ. ಹಾಗೆ ನಾವು ಮತ್ತೊಂದು ಕೊಡಬಹುದು, ಆಡಿಯಾಟಮ್ ಅಂತ ಹೇಳ್ತೀವಿ, ಸೈಲೋಟಮ್ ಅಂತ ಕರಿತೀವಿ, ಸ್ಯಾಲ್ವೇನಿಯಾ ಅಂತ ಹೇಳ್ತೀವಿ. ಬೇಕಾದಷ್ಟು ಸ್ಪೀಶೀಸ್ ಅನ್ನು ನಾವು ಉದಾಹರಣೆಯಾಗಿ ಇಲ್ಲಿ ಕೊಡಬಹುದು. ನೆಕ್ಸ್ಟ್ we move on to the next group of plant kingdom, that is gymnosperms. ಮುಂದಿನ ಒಂದು ಗ್ರೂಪ್ ಯಾವುದು? ಜಿಮ್ನೋಸ್ಪರ್ಮ್ಸ್ ಅಂತ ಕರೀತೇವೆ. ಜಿಮ್ನೋಸ್ಪರ್ಮ್ಸ್. Then coming to the general characters of gymnosperms. General characters of gymnosperms. So the first character of gymnosperms here. So the group of gymnosperm species, commonly called as naked seeded plants. So ಮೊದಲನೇದಾಗಿ ನಾವು ಏನಂತ ಹೇಳೋಣ ಗುಣವನ್ನ ಅಂದಾಗ, ಈ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಬರುವಂತಹ ಪ್ಲಾಂಟ್ಸ್ ಏನಿದೆ ಇವುಗಳನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೇವೆ, ಗುರುತಿಸ್ತೀವಿ ಅಂದಾಗ ನೇಕೆಡ್, ಕಣ್ಣಿಗೆ ಕಾಣುವಂಥದ್ದು, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೇವೆ. ಸೊ ಯು ಮೇ ಪ್ಲೀಸ್ ನೋಟ್ ದಟ್ ಪಾಯಿಂಟ್, ದಿ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಸೊ ನೇಮ್ ದಿ ಗ್ರೂಪ್, ದಿ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್ ಅಂದಾಗ ಜಿಮ್ನೋಸ್ಪರ್ಮ್ಸ್ ಅಂತ ನೀವು ಹೇಳಬೇಕಾಗ್ತದೆ. ಏನಿದು ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂದಾಗ, ಸೊ ಹಿಯರ್ ಇನ್ ದಿಸ್ ಗ್ರೂಪ್ ಆಫ್ ಜಿಮ್ನೋಸ್ಪರ್ಮ್ species so bring seeds without seed coat or without covering ಅಂತ ಕರಿತೇವೆ. ಇಲ್ಲೇನಾಗುತ್ತೆ, ಪ್ಲಾಂಟ್ಸ್ ಫರ್ಟಿಲೈಸೇಷನ್ ಆದ ನಂತರ ಏನಾಗುತ್ತಲ್ಲಿ, ಓವರಿನಲ್ಲಿ ಹಣ್ಣಾಗೋದಿಲ್ಲ, ಅಲ್ಲಿ ಫ್ರೂಟ್ ಅನ್ನ ನೋಡೋದಿಲ್ಲ ನಾವು. ಏನಾಗುತ್ತೆ, ನೇರವಾಗಿ ಒಳಗಡೆ ಇರುವಂತಹ ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ ಆಗಿ ಆ ಸೀಡ್ ಏನಾಗುತ್ತಪ್ಪ ಅಂತಂದ್ರೆ ಹೊರಗಡೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಎಕ್ಸ್ಪೋಸ್ಡ್ ವೆರಿ ವೆಲ್ ಅಂತ ಕರಿತೇವೆ. ಹೊರಗಡೆ ಏನಾಗಿರುತ್ತೆ, ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆಗ್ಬಿಟ್ಟಿರ್ತದೆ, ವಿತೌಟ್ ಕವರಿಂಗ್. ಮೇಲ್ಭಾಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕವರಿಂಗ್ ಅನ್ನ ನಾವಿಲ್ಲಿ ನೋಡೋದಿಲ್ಲ. ಹಾಗಾಗಿ ಈ ಪ್ಲಾಂಟ್ಸ್ ಅನ್ನ ಏನಂತ ಕರಿತೀವಿ ನಾವು, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೇವೆ. Second point here, in species of gymnosperms, so plants are, some of them are shrubs, some of them are trees and some of them are tall trees ಅಂತ ಕರಿತೇವೆ. ಇಲ್ಲಿ ಏನಾಗಿರುತ್ತೆ, ಈ ಕೆಲವು ಈ ಜಿಮ್ನೋಸ್ಪರ್ಮ್ ಅಲ್ಲಿ ಬರ್ತಕ್ಕಂಥ ಸ್ಪೀಶೀಸ್ ಕೆಲವು ಏನಾಗಿದೆ, ಪೊದೆಗಳಾಗಿ ಬೆಳೆಯುತ್ತೆ. ಇನ್ನು ಕೆಲವು ಸಾಮಾನ್ಯ ಮಟ್ಟದ ಮರಗಳಾಗಿ ಬೆಳೆಯುತ್ತೆ. ಇನ್ನು ಕೆಲವು ಅತಿ ಎತ್ತರದ ಮರಗಳಾಗಿ ಏನಾಗುತ್ತೆ, ಇಲ್ಲಿ ಬೆಳವಣಿಗೆಯನ್ನ ಹೊಂದಿರುತ್ತೆ. ಒಂದ್ ಗ್ರೂಪ್ ಇಂದ ಒಂದ್ ಗ್ರೂಪಿಗೆ ನಾವು ಬಂದಾಗೆಲ್ಲ, ಲೋಯರ್ ಟು ಹೈಯರ್ ಬಂದಾಗೆಲ್ಲ ಏನಾಗುತ್ತೆ, ಸೊ ಮಾಡಿಫೈಡ್ ಕ್ಯಾರೆಕ್ಟರ್ಸ್ ಅನ್ನ ನಾವು ನೋಡ್ತೇವೆ. ವಿ ಕ್ಯಾನ್ ಸಿ ಮಾಡಿಫೈಡ್ ಕ್ಯಾರೆಕ್ಟರ್ಸ್. ಏನಾಗಿರುತ್ತೆ, ಅಲ್ಲಿ ಬದಲಾವಣೆಗಳನ್ನ ನಾವು ನೋಡ್ತಾ ಬರ್ತೀವಿ. ಹಾಗೆ ಆ 3 ಗ್ರೂಪ್ ಅಲ್ಲಿ ನಾವು ಸೀಡ್ಸ್ ಅನ್ನ ಹೇಳಿಲ್ಲ, ಇಲ್ಲಿ ನಾವು ಸೀಡ್ಸ್ ಅನ್ನ ನೋಡ್ತೀವಿ. ಫರ್ಟಿಲೈಸೇಷನ್ ಆದ ನಂತರ ಬೀಜಗಳನ್ನ ನೋಡ್ತೀವಿ, ಅದು ನೇರವಾಗಿ ಹೊರಗಡೆಗೆ ಎಕ್ಸ್ಪೋಸ್ ಆಗಿರ್ತದೆ ಬೀಜ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕವರಿಂಗ್ ಇರೋದಿಲ್ಲ. ಅದಕ್ಕೆ ನಾವು ಅದನ್ನ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೇವೆ. ಸೊ ಎರಡನೇದಾಗಿ ಮರಗಳಾಗಿ ಬೆಳೆಯುತ್ತೆ, ಪೊದೆಗಳಾಗಿ ಬೆಳೆಯುತ್ತೆ, ಅಥವಾ ಅತಿ ಎತ್ತರದ ಮರಗಳಾಗಿ ಕೂಡ ಏನಾಗುತ್ತೆ, ಇದು ಕಂಡು
ಬರ್ತದೆ. ಲ್ಯಾಂಡ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ ಜಿಮ್ನೋಸ್ಪರ್ಮ್ಸ್ ಅನ್ನ. ದೆನ್ ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್. ಸೊ ಮೂರನೇ ಒಂದು ಇದಕ್ಕೆ ಬಂದಾಗ ಇಲ್ಲೇನಾಗುತ್ತೆ ಹಿಯರ್. ಸೊ ದಿ ಪ್ಲಾಂಟ್ ಬೇರ್ಸ್ ಮೇಲ್ ಅಂಡ್ ಫೀಮೇಲ್, that is sporophylls. So here the sporophyll, instead of sporophyll we can use the term that is a strobil or sporangia. Microsporangia and megasporangia. Micro and megasporangia instead of a sporophyll. ಇಲ್ಲಿ ಈ ಪ್ಲಾಂಟ್ಸ್ ಅಲ್ಲಿ ಏನಾಗಿರುತ್ತೆ, ಇಲ್ಲಿ look at this cycas plant, one of the example for gymnosperms. ಈ ಪ್ಲಾಂಟ್ ಏನಾಗುತ್ತೆ, ಇಲ್ಲಿ ನಾವೇನು ಸ್ಪೋರೋಫೈಟ್ ಅಂತ ಕರೆದ್ವಲ್ಲ, ಸ್ಪೋರೋಫಿಲ್ ಅಂತ ಕರೆದ್ವಿ, ಅದನ್ನೇ ನಾವು ಕೋನ್ ಅಂತಲೂ ಕನ್ಸಿಡರ್ ಮಾಡ್ತೀವಿ, ಸ್ಟ್ರೋಬಿಲ್ ಅಂತಲೂ ಹೇಳ್ತೇವೆ. ಬಟ್ ಈ ಗುಂಪಿಗೆ ಬಂದಾಗ ಈ ಸ್ಟ್ರೋಬಿಲ್ ಅಥವಾ ಕೋನ್ ನ ಬದಲಾಗಿ ನಾವು ಒಂದು ವರ್ಡ್ ಯೂಸ್ ಮಾಡ್ತೇವೆ, ದಟ್ ಇಸ್ ಸ್ಪೊರಾಂಜಿಯಾ ಅಂತ ಹೇಳ್ತೇವೆ ಇನ್ಸ್ಟೆಡ್ ಆಫ್ ಸ್ಪೋರೋಫೈಟ್. ಏನು ಸ್ಪೊರಾಂಜಿಯಾ ಅಂದಾಗ ಲುಕ್ ಅಟ್ ದಿಸ್ ಡಯಾಗ್ರಾಮ್ ಹಿಯರ್. ಈಗ ದೊಡ್ಡದಾಗಿರ್ತಕ್ಕಂತಹ ತೆನೆಯನ್ನ ನಾವು ನೋಡ್ತೇವೆ, ಈ ತರ ತೆನೆಯನ್ನ ನೋಡ್ತೇವೆ, ಹೀಗೆ ಬಂದಿರುತ್ತೆ. ಸೊ ದಿಸ್ ಸ್ಟಾಕ್ ಆರ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಸ್ಪೊರಾಂಜಿಯಾ. ಇದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಪೊರಾಂಜಿಯಾ ಅಂತ ಹೇಳ್ಬಿಟ್ಟು ಅದನ್ನ ನಾವು ಗುರುತಿಸ್ತೇವೆ, ಐಡೆಂಟಿಫೈ ಮಾಡ್ತೇವೆ. So both, so we can be seen both male and female sporangia either separately or present in the same plant. ಈ ಎರಡು ಸ್ಪೊರಾಂಜಿಯಾ ಏನಿದೆ, ಮೈಕ್ರೋಸ್ಪೊರಾಂಜಿಯಾ nothing but that brings, that produces male gamete. ಮೈಕ್ರೋಸ್ಪೊರಾಂಜಿಯಾ ಅಂತಕ್ಕಂಥದ್ದು ಮೇಲ್ಗೆ ಏನು ಮಾಡುತ್ತದು, ಇಂಡಿಕೇಟ್ ಮಾಡ್ತದೆ. ಮೆಗಾಸ್ಪೊರಾಂಜಿಯಾ ಅಂತಕ್ಕಂಥದ್ದು ಫೀಮೇಲ್ ನ ಇಂಡಿಕೇಟ್ ಮಾಡುತ್ತೆ. ಇಲ್ಲೇನಾಗುತ್ತೆ, ಜಿಮ್ನೋಸ್ಪರ್ಮ್ಸ್ ಅಲ್ಲಿ both micro and megasporangia are developed on the same plant or separate plant or different plants. ಕೆಲವು ಸ್ಪೀಶೀಸ್ ಅಲ್ಲಿ ಈ ಎರಡೋ ಒಂದು ಸ್ಪೊರಾಂಜಿಯಾ ಇದೆಯಲ್ಲ ಒಂದೇ ಪ್ಲಾಂಟ್ ಅಲ್ಲಿ ಕಂಡು ಬರುತ್ತೆ, ಅರ್ಥ ಆಗ್ತಿದೆಯಲ್ಲ, ಅಥವಾ ಬೇರೆ ಬೇರೆ ಎರಡು ಪ್ಲಾಂಟ್ ಅಲ್ಲಿ ಅದೇ ಸೈಕ್ಯಾಸ್ ನ ಮತ್ತೊಂದು ಸೈಕ್ಯಾಸ್ ಅಲ್ಲಿ ಮೈಕ್ರೋಸ್ಪೊರಾಂಜಿಯಾ, ಇನ್ನೊಂದು ಸೈಕ್ಯಾಸ್ ಅಲ್ಲಿ ಮೆಗಾಸ್ಪೊರಾಂಜಿಯಾವನ್ನ ನಾವು ನೋಡ್ತಾ ಹೋಗ್ತೇವೆ. ಸೆಪರೇಟ್ ಆಗಿರಬಹುದು ಅಥವಾ ಸೇಮ್ ಪ್ಲಾಂಟ್ ಅಲ್ಲಾದ್ರೂ ಇರಬಹುದು. ಸೊ ಕಮಿಂಗ್ ಟು ದಿ ಮೈಕ್ರೋಸ್ಪೊರಾಂಜಿಯಾ. ಸೊ ಮೈಕ್ರೋಸ್ಪೊರಾಂಜಿಯಾ composed of male gametes. ಏನನ್ನ ಹೊಂದಿದೆ ಅದು, ಮೇಲ್ ಗೇಮೆಟ್ಸ್ ಅನ್ನ ಹೊಂದಿದೆ. Those male gametes nothing but spores, later lines. ಇಲ್ಲಿ ಆ ಸ್ಪೋರ್ಸ್ ಅನ್ನ ನಾವು ಬದಲಾವಣೆ ಮಾಡಿಕೊಂಡು ಇನ್ನೊಂದು ಮಾಡಿಫೈಡ್ ಸ್ಟ್ರಕ್ಚರ್ ಆಗಿ ಹೊರಗೆ ಬರುತ್ತೆ. ಅದನ್ನ ನಾವೇನಂತ ಕರಿತೇವೆ, ಇಲ್ಲಿ ಪೋಲನ್ ಗ್ರೈನ್ ಅಂತ ಕರಿತೇವೆ. ನೋಡಿ, ಇಲ್ಲಿವರೆಗೂ ಈ ಪದವನ್ನ ನಾವು ಬಳಸಿರ್ಲಿಲ್ಲ, ಪೋಲನ್ ಗ್ರೈನ್ ಅಂತ, ಬರೀ ಸ್ಪೋರ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಈಗ ಏನು ಈ ಸ್ಪೋರ್ ಇದೆ, ಬೀಜಾಣು ಇದೆ, ಆ ಬೀಜಾಣುವನ್ನ ನಾವು ಮುಂದುವರೆದು ಏನಂತ ಕರಿತೀವಿ, ಈಗ ಇಲ್ಲಿ ಪೋಲನ್ ಗ್ರೈನ್ ಅಂತ ಕರಿತೇವೆ. ಎಲ್ಲಿಂದ ಹೊರಗೆ ಬರುತ್ತದು, ದಟ್ ಈಸ್ ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೇವೆ. ದೆನ್ ಇನ್ ಮೆಗಾಸ್ಪೊರಾಂಜಿಯಾ ಇನ್ನೊಂದು ತೆನೆ ಇದು, ಅರ್ಥ ಆಗ್ತಿಲ್ಲ, ಕೋನ್ ಇದೆ, ಇನ್ನೊಂದು ಕೋನ್ ಇದೆ. ಇನ್ನೂ ಒಂದು ಅರ್ಥದಲ್ಲಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಮೇಲ್ ಕೋನ್ ಆರ್ ಸ್ಟ್ರೋಬಿಲ್, ದಿಸ್ ಇಸ್ ಆಲ್ಸೋ ಕಾಲ್ಡ್ ಫೀಮೇಲ್ ಕೋನ್ ಆರ್ ಸ್ಟ್ರೋಬಿಲ್ ಅಂತ ಕರಿತೇವೆ, ಅರ್ಥ ಆಗ್ತಿದೆಯಲ್ಲ. ಸೊ ಮೆಗಾಸ್ಪೊರಾಂಜಿಯಾ, ಸೊ ದಟ್ ಇಟ್ ಡೆವಲಪ್ಸ್ ದಿ ಫೀಮೇಲ್ ಗೇಮೆಟ್ಸ್ ಅಂತ ಕರಿತೇವೆ. ಸೊ ದಟ್ ಬ್ರಿಂಗ್ಸ್ ಆರ್ ಡೆವಲಪ್ಸ್ female gametes first. So it develops female sex organs like archegonia. ಏನು ಕೊಡುತ್ತೆ ಒಳಗಡೆ, ಕೋನ್ ಒಳಗಡೆ ಆರ್ಕಿಗೋನಿಯಾ ಬರುತ್ತೆ. ನಾವು ಹೇಳಿದ್ವಿ ಬ್ರಯೋಫೈಟ್ಸ್ ಅಲ್ಲಿ ಈ ತರ ಆರ್ಕಿಗೋನಿಯಾ ಫೀಮೇಲ್ ಸೆಕ್ಸ್ ಆರ್ಗನ್ ಏನಾಗುತ್ತೆ ಅಲ್ಲಿ ಡೆವಲಪ್ ಆಗ್ತದೆ. ದೆನ್ ಅದರ ಒಳಗಡೆ ಏನಿರ್ತದೆ, ಫೀಮೇಲ್ ಗೆಮೆಟ್, ಗೆಮೆಟೋಫೈಟ್ ಅಂತ ಕರಿತೀವಿ ನಾವಲ್ಲಿ. ಏನಂತ ಹೇಳ್ತೇವೆ, ಗೆಮೆಟೋಫೈಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಫೀಮೇಲ್ ಗೆಮೆಟೋಫೈಟ್ ಅಲ್ಲಿ ಏನಾಗುತ್ತೆ, ಡೆವಲಪ್ ಆಗ್ತದೆ. ಸೊ ಡ್ಯೂರಿಂಗ್ ದಿ ಟೈಮ್ ಆಫ್ ಫರ್ಟಿಲೈಸೇಷನ್, so the male gamete pollen grains transferred to the megasporangia, inside the megasporangia, and contact with
ಫರ್ಟಿಲೈಸೇಷನ್ ಏನ್ ಕೊಡುತ್ತೆ ಅಲ್ಲಿ ಗರ್ಭಧಾರಣೆ ಆಗುತ್ತೆ. ಆ ನಂತರ ಏನಾಗುತ್ತೆ ಸೊ ಇನ್ ದಿ ಆರ್ಕಿಗೋನಿಯಾ ಸೊ ಓವ್ಯೂಲ್ಸ್ ಆರ್ ವೆರಿ ವೆಲ್ ಡೆವಲಪ್ಡ್ ಅಂಡ್ ಫೈನಲಿ ದಟ್ ಡೆವಲಪ್ ಇಂಟು ಸೀಡ್ಸ್ ವಿತೌಟ್ ಕವರಿಂಗ್. ಏನ್ ಕೊಡುತ್ತೆ ಅಲ್ಲಿ ಸೀಡ್ಸ್ ಆಗುತ್ತೆ, ಕವರಿಂಗ್ ಇರೋದಿಲ್ಲ. Hence, so they named as naked seeded plants. ಹೆಂಗ್ ಕಾಣಿಸ್ತಿರ್ತಾರೆ ಸೀಡ್ಸ್ ಅಂದಾಗ ಈ ತರ ಓವ್ಯೂಲ್ಸ್ ಎಲ್ಲ ಸೀಡ್ ಆಗಿರ್ತಾನೆ. ಇದಕ್ಕೆ ಕವರಿಂಗ್ ಇರೋದಿಲ್ಲ. ನೀವು ನೋಡಿರ್ಬೋದು ಜಿಮ್ನೋಎಂಜಿಯೋಸ್ಪರ್ಮ್ಸ್ ಅಲ್ಲಿ ಏನು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇಸ್ ಕಾಲ್ಡ್ ಗೈನೀಷಿಯಂ. ಇಟ್ ಹ್ಯಾಸ್ ದಿ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ಈ ಓವರಿ ಒಳಗಡೆ ಏನಾಗಿರುತ್ತೆ ಓವ್ಯೂಲ್ಸ್ ಆರ್ ಡೆವಲಪ್ಡ್ ಇನ್ಸೈಡ್ ದಿ ಓವರಿ. ಇಲ್ಲಿ ನಾವು ಆರ್ಕಿಗೋನಿಯಾ ಅಂತ ಕರಿತೇವೆ. ಈ ಆರ್ಕಿಗೋನಿಯಾದಲ್ಲಿ ಏನಾಗಿರ್ತದೆ ಓವ್ಯೂಲ್ಸ್ ನೆಕ್ಸ್ಟ್ ಡೆವಲಪ್ಡ್ ಇಂಟು ದ ಸೀಡ್ಸ್. ಸೊ ಸೀಡ್ಸ್ ವಿತೌಟ್ ಕವರಿಂಗ್. ಹೆನ್ಸ್ ದೇ ನೇಮ್ಡ್ ಆಸ್ naked seeded plants ಅಂತ ಕರಿತೇವೆ. So this is the brief summary of group gymnosperms. So this is enough for today's class. Then I will take the last group of plant kingdom. That one is angiosperms, nothing but the flowering plants. In next class, till then, goodbye.